ಈಗ ನೀವು ಕೆಲವೊಬ್ಬರು ಕೇಳ್ಬೋದು, ಈಗ ಪ್ರಫುಲ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಟ್ರೆಡಿಷನಲ್ ಎಜುಕೇಷನ್ ಏನು ಯೂಸೇ ಆಗಲಿಲ್ಲ, ಸೊ ಡು ಯು ಥಿಂಕ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಐಟ್ ಸೇ 100%. ನಾನು ಟ್ರೇಡಿಂಗ್ ಮಾಡೋಕ್ಕೆ ಒಂದು ರಿಸ್ಕ್ ತೊಗೋಬೇಕಾಗಿತ್ತು. ಆ ರಿಸ್ಕ್ ತೊಗೊಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೇನು? ನನ್ನ ಹತ್ರ ಇದ್ದಿದ್ದು ಸೇವಿಂಗ್ಸ್. ಆ ಸೇವಿಂಗ್ಸ್ ಹೆಂಗೆ ಬಂತು? ಜಾಬಿಂದ. ಆ ಜಾಬ್ ಹೆಂಗೆ ಬಂತು? ಬಿಕಾಸ್ ಐ ವಾಸ್ ಗುಡ್ ಎಟ್ ಸ್ಟಡೀಸ್. ಎವ್ರಿಥಿಂಗ್ ಈಸ್ ಅ ಚೈನ್ ರಿಯಾಕ್ಷನ್. ಸಪೋಸ್ ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಅಂತಂದರೆ ಮನೆಯಿಂದ ದುಡ್ಡು ಇಸ್ಕೊಂಡಂತೂ ನಾನು ಟ್ರೇಡ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ವಾ? ದ ಲೈಫ್ ವುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವು. ನೀವೇನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಸೆಲ್ಫ್ ಸೇಫ್ಟಿ ನೆಟ್ಸ್, ಈದರ್ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಆರ್ ಸೈಕಾಲಜಿಕಲ್ ಸೇಫ್ಟಿ ನೆಟ್. ಈಗ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಆ್ಯಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಈಗ ನಾನು ಬಂದುಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ, ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತ ಮನೆ ಕೇಳಿದ್ರೆ ಡೆಫಿನೆಟ್ಲಿ ಕೊಡೋಲ್ಲ. ನನ್ನ ಹತ್ರ ಏನಿತ್ತು, 3.5 ವರ್ಷ ನಾನು ಜಾಬ್ ಮಾಡಿದೆ, ಡೀಸೆಂಟ್ ಅಮೌಂಟ್ ಆಫ್ ಸೇವಿಂಗ್ಸ್ ಇತ್ತು, ಪ್ಲಸ್ ನನ್ನ ಲೈಫ್ ಸ್ಟೈಲ್ ನಾನು ಯಾವತ್ತೂ ಇನ್ಫ್ಲೇಟ್ ಮಾಡ್ಕೊಂಡಿಲ್ಲ. ನನಗೆ ಗೊತ್ತು, ನನಗೆ ಐ ಡೋಂಟ್ ಲೈಕ್ ಎನಿ ಲಕ್ಸುರಿ ಥಿಂಗ್ಸ್. ನಾನು ಲಕ್ಸುರಿ ಬಟ್ಟೆನೂ ನಾನು ಪರ್ಚೇಸ್ ಮಾಡಲ್ಲ, ಲಕ್ಸುರಿ ವಾಚಸ್ ಪರ್ಚೇಸ್ ಮಾಡಲ್ಲ, ಲಕ್ಸುರಿ ಕಾರ್ಸ್ ಪರ್ಚೇಸ್, ನಂಗೆ ಅದೇನೂ ಇಲ್ಲ. ಸೊ ನನ್ನ ಸೇವಿಂಗ್ಸ್ ಚೆನ್ನಾಗಿತ್ತು. ಐ ನೋ ವಾಟ್ ಐ ಡಿರೈವ್ ಮೈ ಹ್ಯಾಪಿನೆಸ್ ಫ್ರಮ್. ನನಗೆ ಎದರಿಂದ ಖುಷಿ ಸಿಗುತ್ತೆ ಅಂತ ಗೊತ್ತು. ನಾನು ಈಗಲೂ ನನಗೆ ಖುಷಿ ಸಿಗೋದು ಎದರಿಂದ ಅಂತಂದರೆ, ನಾನು ವಾರಕ್ಕೆ 2 ಸಲ ನಾನು ಕ್ರಿಕೆಟ್ ಆಗಿ ಆಟ ಆಡ್ತೀನಲ್ಲ, ಅದರಿಂದ ನನಗೆ ಜಾಸ್ತಿ ಖುಷಿ ಸಿಗುತ್ತೆ. ನನಗೆ ಎಲ್ಲೋ ಸೊಫಿಸ್ಟಿಕೇಟೆಡ್ ರೆಸ್ಟೋರೆಂಟ್ಗೆ ಹೋಗಬೇಕು ಇಲ್ಲ, ನನಗೆ ಬಿಸಿ ಖಾನಾವಳಿ ಊಟ ಮಾಡಿದರೆ ನನಗೆ ಫುಲ್ ಖುಷಿ. ಸೊ ಐ ನೋ ವಾಟ್ ಐ ಲೈಕ್. ಸೊ ನಾನು ಯಾರನ್ನೋ ಸೊಸೈಟಿಗೇನೋ ಇದನ್ನು ಮಾಡೋಕ್ಕೆ ಇಂಪ್ರೆಸ್ ಮಾಡೋಕ್ಕೆ ಅದು ನಾನು ಯಾವತ್ತೂ ಮಾಡಿಲ್ಲ. ಸೊ ಹಾಗಾಗಿ ನನ್ನ ಸೇವಿಂಗ್ಸ್ ಚೆನ್ನಾಗಿತ್ತು. ಆ ಸೇವಿಂಗ್ಸ್ ಇದ್ದಿದ್ದಕ್ಕೆ ಐ ಕುಡ್ ಟೇಕ್ ದಟ್ ರಿಸ್ಕ್.